ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ನಿಮ್ಮ ಯಶಸ್ವಿನಿ ಗಿರೀಶ್. ಒಂದೂರಿನಲ್ಲಿ ಒಬ್ಬ ಬಡ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದ. ಅವನಿಗೆ ಯಾವುದೇ ರೀತಿಯ ಆಸ್ತಿ ಇರಲಿಲ್ಲ. ಆದರೆ ಅವನ ಮನೆಯ ಮುಂದೆ ಒಂದು ಮಾವಿನ ಮರವಿತ್ತು. ಅದರ ಹಣ್ಣನ್ನು ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಒಂದು ದಿನ ಒಬ್ಬ ಸನ್ಯಾಸಿ ಅವನ ಮನೆಗೆ ಬಂದಾಗ ಅವನಿಗೆ ಉತ್ತಮ ಆತಿಥ್ಯವನ್ನ ನೀಡಿ ತನ್ನ ಜೀವನ ಈ ಮರದ ಸಹಾಯದಿಂದ ನಡೆಯುತ್ತಿದೆ ಎಂದು ಹೇಳುತ್ತಾನೆ. ಬೆಳಗ್ಗೆ ಬಡ ವ್ಯಕ್ತಿ ಏನೋ ಕೆಲಸದ ನಿಮಿತ್ತ ಬೇರೆಡೆಗೆ ಹೋಗುತ್ತಾನೆ. ಆಗ ಆ ಸನ್ಯಾಸಿ ಮರವನ್ನು ಕಡಿದು ಯಾರಿಗೂ ಹೇಳದೆ ಹೋಗಿಬಿಡುತ್ತಾನೆ. ಮರಳಿ ಬಂದ ಬಡ ವ್ಯಕ್ತಿ ಮರ ಉರುಳಿದ್ದನ್ನು ನೋಡಿ ಗೋಳಾಡುತ್ತಾನೆ. ನಂತರ ಬೇರೆ ಬೇರೆ ಕೆಲಸಗಳನ್ನ ಮಾಡುತ್ತಾ ಒಂದು ಹಣ್ಣಿನ ಅಂಗಡಿ ಮಾಡುತ್ತಾನೆ. ಕಷ್ಟಪಟ್ಟು ಆ ಅಂಗಡಿಯಲ್ಲಿ ದುಡಿದು ದೊಡ್ಡ ಅಂಗಡಿಯ ಮಾಲೀಕನಾಗುತ್ತಾನೆ. ಒಂದು ದಿನ ಆ ಸನ್ಯಾಸಿ ಅದೇ ದಾರಿಯಲ್ಲಿ ಬರುತ್ತಿದ್ದಾಗ ಅವನನ್ನು ಗುರುತಿಸಿದ ಆ ವ್ಯಕ್ತಿ ಸಿಡಿಮಿಡಿಗೊಂಡು ಅವನೊಂದಿಗೆ ಜಗಳಕ್ಕಿಳಿಯುತ್ತಾನೆ. ಆಗ ಆ ಸನ್ಯಾಸಿ ಹೇಳುತ್ತಾನೆ, ಆ ದಿನ ನಾನು ಹಾಗೆ ಮಾಡದೇ ಇದ್ದಿದ್ದರೆ ಈ ದಿನ ನೀನು ಈ ಸ್ಥಿತಿಗೆ ಬರುತ್ತಿರಲಿಲ್ಲ ಎಂದು. ಆತ್ಮೀಯರೇ, ಒಂದು ಜೇನುಹುಳು ತರಕಾರಿಯನ್ನು ತೂಗುವ ತಟ್ಟೆಯಲ್ಲಿ ಕುಳಿತರೆ ಮೌಲ್ಯದಲ್ಲಿ ಅಂತಹ ಬದಲಾವಣೆ ಆಗದು. ಅದೇ ಹುಳು ಬಂಗಾರ ತೂಗುವ ತಕ್ಕಡಿಯಲ್ಲಿ ಕುಳಿತರೆ 10,000ಕ್ಕಿಂತ ಹೆಚ್ಚು ಬೆಲೆಯ ಬದಲಾವಣೆಯಾಗುತ್ತದೆ. ಆದ್ದರಿಂದ ನನ್ನ ಹಣೆಬರಹ ಇಷ್ಟೇ, ನನ್ನಿಂದ ಆಗದು ಎಂದು ಕುಳಿತರೆ ಏನನ್ನೂ ಸಾಧಿಸಲಾಗದು. ಜೀವನದ ದೃಷ್ಟಿಕೋನ ಬದಲಿಸಿ ಬದುಕೋಣ, ಬದುಕು ಹಸನು ಮಾಡಿಕೊಳ್ಳೋಣ. ಧನ್ಯವಾದಗಳು.